ಶೇಖರ್ ಹೋಮ್ ಈ ವೆಬ್ ಸೀರೀಸ್ ಅಲ್ಲಿ ಟೋಟಲ್ 6 ಎಪಿಸೋಡ್ಸ್ ಇದಾವೆ. ಪ್ರತಿ ಎಪಿಸೋಡ್ಗಳು 45 to 50 ಮಿನಿಟ್ಸ್ ಇರುತ್ತೆ. ಅಂಡ್ ಈ ವೆಬ್ ಸೀರೀಸ್ ಕನ್ನಡದಲ್ಲೂ ಡಬ್ ಮಾಡಿ ಬಿಟ್ಟಿದ್ದಾರೆ. ಶರ್ಲಾಕ್ ಹೋಮ್ಸ್ ನೋವೆಲ್ಸ್ನ ಅಡಾಪ್ಟ್ ಮಾಡಿಕೊಂಡು ಕಾಯ್ಕೈ ಮೆನನ್, ರಣವೀರ್ ಶೋರೆ, ರಸಿಕಾ ದುಗಾಲ್, ಕೀರ್ತಿ ಕುಲಾರಿ ಮೇನ್ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಂಡಿರೋ ಈ ಸೀರೀಸ್ ಹೇಗಿದೆ ಅಂತ ತಿಳ್ಕೊಳ್ಳೋಕೆ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅಂಡ್ ಡೈರೆಕ್ಟ್ ಆಗಿ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಶೇಖರ್ ಹೋಮ್ ಒಬ್ಬ ಜೀನಿಯಸ್ ಕನ್ಸಲ್ಟಿಂಗ್ ಡಿಟೆಕ್ಟಿವ್ ಆಗಿರ್ತಾನೆ. ಅವನು ಲೋಕಲ್ ಲಾ ಎನ್ಫೋರ್ಸ್ಮೆಂಟ್ಗೆ ಸಹಾಯ ಮಾಡ್ತಿರ್ತಾನೆ. ಸೊ ಹೀಗೆ ಅವನಿಗೆ ಬರೋ ಕೇಸ್ಗಳನ್ನ ಯಾವ ತರ ಇನ್ವೆಸ್ಟಿಗೇಷನ್ ಮಾಡಿ ಸಾಲ್ವ್ ಮಾಡ್ಕೊಂಡು ಹೋಗ್ತಾನೆ ಅನ್ನೋದೇ ಈ ಸೀರೀಸ್ನ ಒಂದನೇ ಸ್ಟೋರಿ. ಇನ್ನ ಈ ಸೀರೀಸ್ ಅಲ್ಲಿ ಇಷ್ಟ ಆಗಿದ್ದು ಅಂದ್ರೆ ಒಂದೊಂದು ಕೇಸ್ನು ಸಾಲ್ವ್ ಮಾಡೋ ವಿಧಾನ ಆಗ್ಲಿ, ತುಂಬಾ ಸಿಂಪಲ್ ಅಂಡ್ ಈಸಿಯಾಗಿ ಕೇಸ್ನ ಸಾಲ್ವ್ ಮಾಡೋ ಮೆಥಡ್ಸ್ ಆಗ್ಲಿ ತುಂಬಾ ಇಂಪ್ರೆಸಿವ್ ಆಗಿತ್ತು. ಅಂಡ್ ಫಸ್ಟ್ ಕೇಸಲ್ಲಿ ಖಾರದ ಪುಡಿನ ಯೂಸ್ ಮಾಡೋ ಮೆಥಡ್ ಮಾತ್ರ ಸೈಕ್ ಆಗಿತ್ತು. ಹಾಗೆ ಕಿಲ್ಲರ್ ಹತ್ರ ಕೂತ್ಕೊಂಡು ಮಾತಾಡೋ ರೀತಿ ಅಂಡ್ ಕಿಲ್ಲರ್ನ ಇಟ್ಕೊಳ್ಳೋ ರೀತಿ ತುಂಬಾ ಚೆನ್ನಾಗಿತ್ತು. ಇದರಲ್ಲಿ ಒಟ್ಟು 6 ಕೇಸ್ನ ಸಾಲ್ವ್ ಮಾಡ್ತಾನೆ. ಓನ್ ಆಗಿ ಡಿಟೆಕ್ಟಿವ್ ಏಜೆನ್ಸಿನ ಸ್ಟಾರ್ಟ್ ಮಾಡಬೇಕು ಅಂತ ಫ್ರೆಂಡ್ ಕೊಡೋ ಸಜೆಷನ್ ಪ್ರಕಾರ ಡಿಟೆಕ್ಟಿವ್ ಏಜೆನ್ಸಿನ ಮಾಡಿ ಅದಾದ್ಮೇಲೆ ಕೇಸ್ನ ಸಾಲ್ವ್ ಮಾಡೋದಾಗ್ಲಿ ಸೂಪರ್ ಆಗಿತ್ತು. ಇನ್ನ ಎಪಿಸೋಡ್ ವೈಸ್ ಹೇಳೋದಾದ್ರೆ, ಎಪಿಸೋಡ್ 1 ಅಲ್ಲಿ ಬ್ರಿಲಿಯಂಟ್ ಅಂಡ್ ಶಾರ್ಪ್ ಡಿಟೆಕ್ಟಿವ್ ಆಗಿ ಕಾಯ್ಕೈ ಮೆನನ್ ಇಂಟ್ರಡಕ್ಷನ್ ಚೆನ್ನಾಗಿತ್ತು. ಜೊತೆಗೆ ಫನ್ ಅಂಡ್ ಥ್ರಿಲ್ಲಿಂಗ್ ಕೂಡ ಇರುತ್ತೆ. ಇನ್ನ ನೆಕ್ಸ್ಟ್ ಸೆಕೆಂಡ್ ಎಪಿಸೋಡ್ ಅಲ್ಲಿ ರೈಟಿಂಗ್ ಅಂಡ್ ಕೇಸ್ ಸೆಟಪ್ ನ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಬಟ್ ರನ್ ಟೈಮ್ ಜಾಸ್ತಿ ಆಯ್ತು ಅಂತ ಅನ್ಸುತ್ತೆ. ನೆಕ್ಸ್ಟ್ ಥರ್ಡ್ ಎಪಿಸೋಡ್ ಸ್ಟಾರ್ಟಿಂಗ್ ನಡೆಯೋ ಸಿಚುವೇಶನ್ಗೆ ಎಂಡಿಂಗ್ ಅಲ್ಲಿ ಲಿಂಕ್ ಮಾಡಿರೋದು ಚೆನ್ನಾಗಿತ್ತು. ಬಟ್ ನೋಡ್ಬೇಕಾದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಬೋರ್ ಹೊಡೆಯುತ್ತೆ. ಇನ್ನ ಫೋರ್ತ್ ಎಪಿಸೋಡ್ ಫುಲ್ ಎಂಗೇಜಿಂಗ್ ಆಗಿರುತ್ತೆ, ಎಲ್ಲೂ ಬೋರ್ ಆಗಲ್ಲ, ಸಖತ್ ಥ್ರಿಲ್ ಕೊಡುತ್ತೆ ಮಾತ್ರ. ಇನ್ನ ಫಿಫ್ತ್ ಎಪಿಸೋಡ್ ಅಲ್ಲಿ ಫ್ಲಾಶ್ ಬ್ಯಾಕ್ ಇರುತ್ತೆ, ಅದಂತೂ ತುಂಬಾ ಬೋರಿಂಗ್ ಆಗಿತ್ತು. ಇನ್ನ ಲಾಸ್ಟ್ ಎಪಿಸೋಡ್ ಸ್ಟಾರ್ಟಿಂಗ್ 20 ಮಿನಿಟ್ಸ್ ಸ್ಲೋ ಅಂಡ್ ಅನ್ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಟ್ ಲಾಸ್ಟ್ 20 ಮಿನಿಟ್ಸ್ ಮಾತ್ರ ಸಖತ್ತಾಗಿತ್ತು. ಅಲ್ಲಿ ಕೊಡುವಂತ ಟ್ವಿಸ್ಟ್ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಇನ್ನ ಈ ಸೀರೀಸ್ ಅಲ್ಲಿ ಕೆಲವೊಂದು ಕಡೆ ಅನ್ಇಂಟ್ರೆಸ್ಟಿಂಗ್ ಸ್ಟೋರಿ ಟೆಲ್ಲಿಂಗ್ ಇರುತ್ತೆ. ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಅವನಿಗೆ ಮಾತ್ರ ಗೊತ್ತಿರುತ್ತೆ, ಆದ್ರೆ ಅದನ್ನ ನೋಡೋ ಆಡಿಯನ್ಸ್ಗೆ ಗೊತ್ತಿರಲ್ಲ. ಸೊ ಇದರಿಂದ ಏನ್ ತೋರಿಸ್ತಿದ್ರೆ ಅರ್ಥನೇ ಆಗ್ತಿಲ್ವಲ್ಲ ಅನ್ಸುತ್ತೆ. ಬಟ್ ಅದನ್ನೆಲ್ಲ ಆಮೇಲೆ ರಿವೀಲ್ ಮಾಡಿದ್ರು ಕೂಡ ಕೆಲವು ಆಡಿಯನ್ಸ್ಗಳಿಗೆ ಅಲ್ಲೂ ಅರ್ಥ ಆಗದೇನೂ ಇರ್ಬೋದು. ಇನ್ನ ಜನರಲ್ ಆಗಿ ಡಿಟೆಕ್ಟಿವ್ ಸೀರೀಸ್ ಅಂದ್ರೆ ಒಂದು ಮರ್ಡರ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡೋದು, ಇಲ್ಲ ಮಲ್ಟಿಪಲ್ ಮರ್ಡರ್ಸ್ ನಡೀತಾನೆ ಇರೋದು, ಕಿಲ್ಲರ್ನ ಇಟ್ಕೊಳ್ಳೋದು, ಈ ತರ ಇರುತ್ತೆ. ಬಟ್ ಈ ಸೀರೀಸ್ ಅಲ್ಲಿ ಪ್ರತಿ ಎಪಿಸೋಡ್ ಅಲ್ಲೂ ಹೊಸ ಹೊಸ ಕತೆ ಅಂಡ್ ಹೊಸ ಹೊಸ ಕೇಸ್ ಇರುತ್ತೆ. ಸೊ ಇದರಿಂದ ಒಂದೊಂದು ಕೇಸ್ಗೂ ಸಂಬಂಧ ಇಲ್ಲದೆ ಇರೋ ಕಾರಣ ಪ್ರತಿ ಎಪಿಸೋಡ್ ಹೊಸದಾಗಿ ನೋಡ್ತಿದೀವಿ ಅನ್ನೋ ಫೀಲ್ ಬರುತ್ತೆ ಅಂಡ್ ಡಿಸ್ಕನೆಕ್ಟಿವ್ ಫೀಲ್ ಕೂಡ ಆಗುತ್ತೆ. ಇನ್ನ ಇದರ ಪಾಸಿಟಿವ್ಸ್, ಕಾಯ್ಕೈ ಮೆನನ್ ಅಂಡ್ ರಣವೀರ್ ಶೋರೆ ಮಧ್ಯೆ ಇರೋ ಡೈನಾಮಿಕ್ ಬಾಂಡಿಂಗ್ ಈ ಸೀರೀಸ್ಗೆ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್. ಇನ್ನ ರೈಟಿಂಗ್ ತುಂಬಾ ಚೆನ್ನಾಗಿದೆ. ಡಿಟೆಕ್ಟಿವ್ ಅಲ್ಲಿ ಕಂಡುಹಿಡಿಯೋ ವಿಷಯಗಳು ಹೊಸದಾಗಿತ್ತು ಅಂಡ್ ತುಂಬಾ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಕೂಡ ಇದಾವೆ. ಇನ್ನ ಚಿಕ್ಕ ಚಿಕ್ಕ ಕೇಸ್ನ ಸಾಲ್ವ್ ಮಾಡೋ ಮೆಥಡ್ಸ್ಗಳು ತುಂಬಾ ಚೆನ್ನಾಗಿದ್ವು. ಇನ್ನ ಇದರ ನೆಗೆಟಿವ್ಸ್, ಈ ಸೀರೀಸ್ನ ಮುಗಿಸೋದಕ್ಕೆ ತುಂಬಾ ಪೇಷನ್ಸ್ ಇರಬೇಕು. ಯಾಕಂದ್ರೆ ಮಧ್ಯ ತುಂಬಾ ಫ್ಲಾಟ್ ಆಗಿ ಪ್ರೆಸೆಂಟೇಷನ್ ಸ್ಲೋ ಆಗಿರುತ್ತೆ. ಇನ್ನ ಕೆಲವು ಟ್ವಿಸ್ಟ್ ನ ಗೆಸ್ ಕೂಡ ಮಾಡಬಹುದು. ಕೆಲವೊಂದ್ ಕಡೆ ಓವರ್ ಸ್ಟಫ್ಡ್ ಆಗಿ ಕಮ್ಮಿ ರನ್ ಟೈಮ್ ನಲ್ಲೇ ತುಂಬಾ ಜಾಸ್ತಿ ತೋರಿಸ್ತಿದ್ರಲ್ಲ ಅಂತಾನೂ ಅನ್ಸುತ್ತೆ. ಇನ್ನ ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬರೋದಾದ್ರೆ, ಶೇಖರ್ ಆಗಿ ಕಾಯ್ಕೈ ಮೆನನ್ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇವರ ಪರ್ಫಾರ್ಮೆನ್ಸ್ಗೋಸ್ಕರನಾದ್ರೂ ಈ ಸೀರೀಸ್ನ ಒಂದ್ಸಲ ನೋಡಬಹುದು. ಜೊತೆಗೆ ರಣವೀರ್ ಶೋರೆ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನ ರಸಿಕಾ ದುಗಾಲ್ ಕಮ್ಮಿ ಕಾಣಿಸ್ಕೊಂಡ್ರು ಸಿಕ್ಕಿರೋ ಸ್ಕ್ರೀನ್ ಪ್ರೆಸೆನ್ಸ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ನ ಮಿಕ್ಕಿದ ಆಕ್ಟರ್ಸ್ ಗಳ ಪರ್ಫಾರ್ಮೆನ್ಸ್ ಡೀಸೆಂಟ್ ಆಗಿತ್ತು. ಅಂಡ್ ಟೆಕ್ನಿಕಲ್ ವಿಷಯಕ್ಕೆ ಬರೋದಾದ್ರೆ, 90s ಬ್ಯಾಕ್ ಡ್ರಾಪ್ ಆಗಿರೋದ್ರಿಂದ ಬೆಂಗಾಲ್ ವಿಜುವಲ್ಸ್ ಚೆನ್ನಾಗಿತ್ತು. ಅಂಡ್ ಪ್ರೊಡಕ್ಷನ್ ವ್ಯಾಲ್ಯೂಸ್, ಎಡಿಟಿಂಗ್, ಸಿನಿಮಾಟೋಗ್ರಫಿ ಡೀಸೆಂಟ್ ಆಗಿ ಚೆನ್ನಾಗೇ ಇದೆ. ಬಟ್ VFX ಅಲ್ಲಲ್ಲಿ ಕೆಟ್ಟಾಗಿತ್ತು. ಅಂಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಓಕೆ. ಸೊ ಓವರ್ ಆಲ್ ಇದೊಂದು ಆವರೇಜ್ ಸೀರೀಸ್. ಈ ಡಿಟೆಕ್ಟಿವ್, ಮರ್ಡರ್, ಮಿಸ್ಟರಿ ಜಾನರ್ ಇಷ್ಟಪಡೋರು ಆಗಿದ್ರೆ ಇದನ್ನ ಒಂದ್ಸಲ ಟ್ರೈ ಮಾಡಿ, ಇಷ್ಟ ಆಗ್ಬೋದು. ಬಟ್ ಬೇರೆ ಜಾನರ್ ಆಡಿಯನ್ಸ್ಗೆ ತುಂಬಾ ಬೋರ್ ಆಗುತ್ತೆ. ಅಂಡ್ ಯಾವುದೇ ಅಡಲ್ಟ್ ಕಂಟೆಂಟ್ ಇರಲ್ಲ, ಫ್ಯಾಮಿಲಿ ಜೊತೆಲೂ ನೋಡ್ಬೋದು. ಅಂಡ್ ಈ ಸೀರೀಸ್ ನಿಮಗೆ ಜಿಯೋ ಸಿನಿಮಾದಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಇನ್ನು ಈ ಸೀರೀಸ್ಗೆ ನಾನು ಕೊಡೋ ರೇಟಿಂಗ್ 10ಗೆ 5. ಆಲ್ರೆಡಿ ನೀವೇನಾದರೂ ಈ ಸೀರೀಸ್ನ ನೋಡಿದ್ರೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.